कर्नाटक राज्य पिछड़ी जाति महासंघ द्वारा प्रेस हाउस में एक प्रेस मीट बुलाई गई। इस प्रेस मीट को संबोधित करते हुए बसवराज मालगे, अनिल कुमार बेलदार और अन्य ने बताई कि 26 अप्रैल को डॉक्टर चन्नबसवा पट्टादेवरी रंग मंदिर में डॉक्टर बाबा साहेब भीमराव अम्बेडकर की 134वीं जयंती मनाने तथा सम्मान समारोह का कार्यक्रम आयोजित किया गया है। इस अवसर पर डॉक्टर श्रीरंकर, रमेश ठाकुरगी, गोवर्धन राठौड़ एवं अन्य उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಈ ಕಾರ್ಯಕ್ರಮವನ್ನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಜಾತಿ ಒಕ್ಕೂಟದ ವತಿಯಿಂದನೇ ಮಾಡಬೇಕಂತ ನಿರ್ಣಯವನ್ನ ಇಲ್ಲಿ ಮೇಲೆ ಇರ್ತಕ್ಕಂಥ ಮತ್ತೆ ಇನ್ನು ಕೆಲವರು ಬಂದಿಲ್ಲ ಇವತ್ತು ಎಲ್ಲರೂ ಸೇರ್ಕೊಂಡು ಒಂದು ನಿರ್ಣಯವನ್ನು ಪಾಸ್ ಮಾಡಿ ಸವಿತಾ ಸಮಾಜದಲ್ಲಿ ಸಭೆ ಆಗಿತ್ತು। ಆ ಸವಿತಾ ಸಮಾಜದಲ್ಲಿ ಸಭೆ ಆಗಿರ್ತಕ್ಕಂಥ ನಿರ್ಣಯವನ್ನು ಪಾಸ್ ಮಾಡ್ಕೊಂಡ್ರೆ ನಮ್ಮ ಸಂಘವರಿದ್ರು, ಸುಭಾಸವರಿದ್ರು, ಸಾಕಷ್ಟು ಜನ ನಮ್ಮ ಬಂಧುಗಳೆಲ್ಲ ಇದ್ದರು, ತುಕಾರಾಮ್ ಅವರಿದ್ದರು, ನೀಲಕಟ್ಟಿಯವರಿದ್ರು, ದಿನೇಯವರಿದ್ದರು, ನಮ್ಮ ಕೆಳಕರ್ ಅವರಿದ್ದರು, ಸಾಕಷ್ಟು ಜನರು ನಾವೆಲ್ಲ ಸೇರ್ಕೊಂಡು ಒಂದು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ರಂಗ ಮಂದಿರದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವಿವತ್ತು ಪತ್ರಿಕಾ ಮೀಟಿಂಗ್ ಅನ್ನ ಕರೆದಿದ್ವಿ। ತಮ್ಗೆಲ್ಲ ಗೊತ್ತಿರಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ SC STಗಳಿಗೆ ಮಾತ್ರ ಸೀಮಿತ ಅಲ್ಲ, ಈ ದೇಶದ ಕಾರ್ಮಿಕರು, ರೈತರಿಗೂ, ಅದರಲ್ಲಿ ಸಾಮಾಜಿಕ ನ್ಯಾಯವನ್ನು ಆರ್ಟಿಕಲ್ 340 ಬರೆಯೋದ್ರ ಮುಖಾಂತರ ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ। ಆ ಒಂದು ಬೇಸ್ ಮೇಲೆ ಏನಾದ್ರೆ ಕಾಕಾ ಕಾಲೇಲ್ಕರ್ ಕಮಿಷನ್ ಆಯ್ತು, ಮಂಡಲ್ ಕಮಿಷನ್ ಆಯ್ತು, ಹವನೂರ್ ಕಮಿಷನ್ ಆಯ್ತು, ಕರ್ನಾಟಕ ರಾಜ್ಯದಲ್ಲಿ ವೆಂಕಟಸ್ವಾಮಿ ಕಮಿಷನ್ ಆಯ್ತು, ಜಸ್ಟಿಸ್ ಚನ್ನಪರೆಡ್ಡಿ ಕಮಿಷನ್ ಆಯ್ತು, ಇವೆಲ್ಲ ಕಮಿಷನ್ಗಳು ಆಗ್ಬೇಕಾದ್ರೆ ಆರ್ಟಿಕಲ್ 340 ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ। ಸೊ ಇದು ಭಾರತೀಯ ಸಂವಿಧಾನದಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ ಇರ್ತಕ್ಕಂಥ ಮಾತು। ಸೊ ಅದರಲ್ಲಿ ನಾವು ಯಾರು ಹೋಗಿ ಕೇಳಿಲ್ಲ, ಇತ್ತೀಚಿನ ದಿನಗಳಲ್ಲಿ 10% ರಿಸರ್ವೇಶನ್ ಸಹಿತ ಯಾರು ಜಾತಿಯವರು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಯಾರು ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಅಪ್ಲಿಕೇಶನ್ ಕೊಟ್ಟಿಲ್ಲ, ಕೊಟ್ಟಿರ್ತಕ್ಕಂಥದ್ದು। ನಾವು ಸಹಿತ ಹಿಂದುಳಿದರಿಗೆ ಗುರುತಿಸಿ ಹಿಂದುಳಿದ ಜಾತಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 340 ಬರೆಯೋದ್ರ ಮುಖಾಂತರ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಅದನ್ನು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ। ಸೊ ಇದೆಲ್ಲ ಮನಗಂಡಿರ್ತಕ್ಕಂಥದ್ದು ನಾವು ಎಲ್ಲ ಸವಲತ್ತುಗಳನ್ನು 2A ಇರ್ಬೋದು, 3A ಇರ್ಬೋದು, 2B ಇರ್ಬೋದು, 3B ಇರ್ಬೋದು, ಕ್ಯಾಟಗರಿ 1 ಇರ್ಬೋದು, ಮತ್ತು ಮಂಡಲ್ ಕಮಿಷನ್ ಅಲ್ಲಿ 27% ಇರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ 27% ಇರ್ಬೋದು। ಇದು ಆರ್ಟಿಕಲ್ 340 ಇರ್ತಿದೆಯಲ್ಲ ಅಂದ್ರೆ ನಾವು ಇವತ್ತಿನ ತಾರೀಕಿನಲ್ಲಿ ನಾವು ಯಾವುದೇ ಕಾರಣದಿಂದ ಹಿಂದುಳಿದ, ಅದು ಬಸವ ಭೂಮಿಯಿಂದ ಸೂಫಿ ಸಂತರ ನಾಡಿನಿಂದ ಹಿಂದುಳಿದ ರಾಜ್ಯ, ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಪ್ರಪ್ರಥಮವಾಗಿ ಬಾಬಾ ಸಾಹೇಬ್ ದೇಶದಲ್ಲಿ ಯಾರಿಗಾದ್ರೆ ಒಂದು ಹಕ್ಕನ್ನ ಅವ್ರ ಜೀವನ ಸುಧಾರಣೆಗೆ ಒಂದು ಪ್ರಯತ್ನ ಪಟ್ಟಂತಹ ಮಹಾಪುರುಷರ ಜಯಂತಿಯನ್ನ ಮಾಡ್ತಕ್ಕಂಥದ್ದು ನಾನು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಿಂದ ಮತ್ತು ಸಂವಿಧಾನ ಸಂರಕ್ಷಣಾ ಸಂಘ ಮೊದಲು ಅವರಿಗೆ ಅಭಿನಂದಿಸ್ತೇನೆ। ಯಾಕೆಂದ್ರೆ ಈ ಕಾರ್ಯ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಬಾರಿ ಅನೇಕ ಸಂಘಟನೆಗಳು ಅವರವರ ಕಾರ್ಯಾಲಯದಲ್ಲಿ ಎಲ್ಲೋ ಒಂದು ಹೂವಿನ ಹಾರಾಗಿ ಬಾಬಾ ಸಾಹೇಬ್ ಮಾಲಾರ್ಪಣೆ ಮಾಡಿ ಬರೋದು ಇದು ವಾಡಿಕೆ ಇದೆ। ಆದರೆ ಪ್ರಪ್ರಥಮವಾಗಿ ಏನಿವತ್ತ ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಇವತ್ತೊಂದು ಸಾವಿರಾರು ಜನವನ್ನು ಸೇರಿಸಿ ಸಾರ್ವಜನಿಕ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ನಿಜವಾಗಿಯೂ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕನಸು ಕಂಡಿದ್ರು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತ್ತು ಅದರ ವಿಶೇಷವಾಗಿ ಹಿಂದುಳಿದವರಿಗೆ ಒಕ್ಕೂಟ। ಯಾಕಂದ್ರೆ ಈ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆ ಇರೋದು OBC ಜನಸಂಖ್ಯೆ। ಅವರನ್ನ ಗುರಿಯಾಗಿಟ್ಕೊಂಡೆ ಇವತ್ತ ನನಗೆ ಬಹಳ ಖುಷಿ ಅನಿಸ್ತದೆ। ನಮ್ದು ಡಾಕ್ಟರ್ ಶ್ರೀರಂಕರ್ ಅವರು, ಬಸವರಾಜ್ ಮಾಳ್ಗೆ ಅವರು, ನಮ್ಮ ಜಗನ್ನಾಥ್ ಸಲ್ಗರ್ ಅವರು, ಗೋವರ್ಧನ್ ರಾಠೌಡ್ ಅವರು, ಏನೋ ಅನೇಕ ಏನು ಹಿಂದುಳಿದ ವರ್ಗದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರ್ಕೊಂಡು ಒಂದು ವಿನೂತನ ವೈಚಾರಿಕ ವಿಚಾರಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿದಿರಿ। ಅದಕ್ಕೆ ಸದಾ ನಾವು ಡಾಕ್ಟರ್ ಅಂಬೇಡ್ಕರ್ ಸೇನಾನಿಗಳು, ಭೀಮವಾದಿಗಳು, ದಲಿತ ಪರ ಸಂಘಟನೆಗಳು ನಿಮ್ಗೆ ಚುರುಣೆಯಾಗಿರ್ತೇವೆ। ಮತ್ತು ಈ ಹೋರಾಟ ಈ ಜಯಂತಿಗೆ ಸೀಮಿತವಲ್ಲದೆ ಅವರ ವಿಚಾರಗಳನ್ನ ಬಾಬಾ ಸಾಹೇಬರು ಹಾಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯಲಿಕ್ಕೆ ಈ ಒಂದು 26ನೇ ಏಪ್ರಿಲ್ ರಂಗಮಂದಿರದಲ್ಲಿ ಇದೊಂದು ಚಾಲನೆ ನೀಡ್ತಾ ಇದ್ದಾರೆ। ಇದಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲರೂ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ। ಯಾಕೆಂದ್ರೆ ನಿಜವಾಗಿಯೂ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದ ಕಲಂ 340, 41, 42 ಪ್ರಪ್ರಥಮವಾಗಿ ಈ OBC ಹಿಂದುಳಿದ ಜನರಿಗೆ
ಕೊಟ್ಮೇಲೆ ಬಹಳ ಜನರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ನಮ್ಮ OBC ಜನರಾಗ್ಲಿ, ಅಲ್ಪಸಂಖ್ಯಾತ ಸಮುದಾಯ ಸಂಘಟನೆಗಳಾಗ್ಲಿ, ಹೋರಾಟಗಾರರಾಗ್ಲಿ ಬರೀ ಬಾಬಾ ಸಾಹೇಬರಿಗೆ ಒಂದೇ ಕಡೆ ಸೀಮಿತ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಸಂವಿಧಾನ ಶಿಲ್ಪಿ ಎಂಬುದು, ರಿಸರ್ವೇಶನ್ ಎಂಬುದು. ಅದಕ್ಕಾಗಿ ಇವತ್ತು ನಾವೆಲ್ಲರ ಅಂಬೇಡ್ಕರ್, ಮೊನ್ನೆ ರಂಗಮಂದಿರದಲ್ಲಿ ಒಂದು ಅದ್ಭುತವಾದಂತ ನಾಟಕದ ಜೊತೆಯೊಂದಿಗೆ ನಾವು ಎಲ್ಲರ ಅಂಬೇಡ್ಕರ, ಅರಿವೇ ಅಂಬೇಡ್ಕರ್ ಎಂಬ ಒಂದು ಪರಿಕಲ್ಪನೆ ಇಟ್ಕೊಂಡು ಇವತ್ತು ನಾವು ಇಡೀ ಬೀದರ್ದಿಂದ ಈ ರಾಜ್ಯದ ಮೂಲೆ ಮೂಲೆಗೆ ಮತ್ತು ಭಾರತದ ಅನೇಕ ಕಡೆಗಳಲ್ಲಿ ಹಿಂದುಳಿದ ವರ್ಗದ ನಾಯಕರು ಸೇರ್ಕೊಂಡು ಹಿಂದೆಂದಿಗಿಂತ ಹಿಂದಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ, ಅವರ ಹೋರಾಟದ ಬಗ್ಗೆ, ಅವರ ಇದ್ರ ಬಗ್ಗೆ ಇತರ ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿ ಮೂಡಿಸೋದು ಬಹಳ ಮುಖ್ಯವಾಗಿದೆ, ಬಹಳ ಬಹಳ ಜರೂರಿ ಅದು. ಯಾಕಂದ್ರೆ ಬರೀ ಅಂಬೇಡ್ಕರ್ ಇಲ್ಲ, ಅಣ್ಣ ಬಸವಣ್ಣನವರು ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ, ಅಂಬೇಡ್ಕರ್ ಒಂದು ಗುಂಪಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಹಂಗಲ್ಲ, ಅವರೆಲ್ಲ ಒಂದು ವಿಶಾಲವಾದಂತಹ ಒಂದು ತಳಹದಿ ಮೇಲೆ ಕೆಲಸ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇದೇನು ರಾಜಕೀಯ ಸನ್ನಿವೇಶಗಳು ನಮ್ಮ ದೇಶದಲ್ಲವ, ಅಲ್ಲಿ ಈಗ ಹಿಂದುಳಿದ ವರ್ಗದವರಿಗೆ ಅರಿವು ಮೂಡಿಸೋದು ಬಹಳ ಜರೂರಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಗ್ತದ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಾಡ್ಯಾರ ಇವರು ಮುಖಂಡರೆಲ್ಲ ಸೇರ್ಕೊಂಡು, ವಿಶೇಷವಾಗಿ ಡಾಕ್ಟರ್ ರಾಜಶೇಖರ್ ಮತ್ತೆ ದಲಿತ ಸಂಘಟನೆಗಳ ಒಂದು ಬೆಂಬಲ ಅದಲ್ಲ, ಎಂದೆಂದಿಗೂ ಅದ. ಹಿಂದೆ ಮಂಡಲ್ ಕಮಿಷನ್ ಚಳವಳಿಯನ್ನು ಕೂಡ ನಾನು ನೋಡಿದೆ. ಮಂಡಲ್ ಕಮಿಷನ್ ಚಳವಳಿ ಇತರ ಹಿಂದುಳಿದ ವರ್ಗದ ಸಲುವಾಗಿ ಮಾತ್ರ ಒಂದಿತ್ತು. ಆದ್ರೆ ಆ ಚಳವಳಿಯಲ್ಲಿ ನಮ್ಗೆಲ್ಲ ಅರಿವಿದ್ದಿಲ್ಲ, ನಮ್ಮ ಹಿಂದುಳಿದ ಜಾತಿಯವರಿಗೆ. ಅವಾಗಲೂ ಒಂದು ಮಿಸ್ಕನ್ಸೆಪ್ಷನ್ ಮಾಡಿಬಿಟ್ಟಿದ್ರು. SC ST ಗೆ 18% ಅದ, ಅದಕ್ಕೆ ಬೆಳೆಸಿ 27% ಮಾಡೋರ ಅನ್ನುವಂಥ ಒಂದು ಭ್ರಮೆ ಮೂಡಿಸ್ಬಿಟ್ಟಿದ್ರು. ಅದರಿಂದ ಅನೇಕ ನಮ್ಮ ಹಿಂದುಳಿದ ವರ್ಗದ ಜನ ಕೂಡ, ಹುಡುಗರು ಕೂಡ ಆ ರೀತಿ ತಪ್ಪುದಾರಿಗೆ ಹೋಗಿದ್ರು ಇತಿಹಾಸ. ಹಾಗೆ ಇವತ್ತಿನ ಕಾಲದಲ್ಲಿ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಜಾಗೃತಿ ಮೂಡಬೇಕಾಗಿದೆ, ವಿಶೇಷವಾಗಿ ಇತರ ಹಿಂದುಳಿದ ವರ್ಗದವರು ಜರೂರಿ ಆ ಕೆಲಸಕ್ಕೆ ನಮ್ಮ ಸಮಾಜ ಆಗಲಿ ಮತ್ತೆ ಇತರೆ ಸಣ್ಣ ಸಮಾಜದವರು ಕೂಡ ಒಗ್ಗೂಡಿಸುವ ಒಂದು ಕೆಲಸ ಶ್ಲಾಘನೀಯದ. ಹೆಚ್ಚಿನ ಹೇಳಲಿಕ್ಕೆ ಇಷ್ಟಪಡಲ್ಲ. ನಮ್ಮ ತನ್ನವರದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಎಲ್ಲ ಸಮಾಜದವರು ಅಂತ ಹೇಳಿ. ಮತ್ತೆ ಇದೇ ಪ್ರತಿ ವರ್ಷ ಆಗ್ಬೇಕು, ಪ್ರತಿ ವರ್ಷದೊಂದು ಪರಂಪರೆ ಈಗೇನು ಶುರುವಾಗ್ಯದ. ಒಂದು ದೊಡ್ಡ ಕಾರ್ಯಕ್ರಮ ಮೈದಾನ ಹಾಕೊಂಡು ಆ ವಿಧಾನಸ್ಥಾನದ ವರ್ಷಕ್ಕೊಂದ್ಸಲ ದೊಡ್ಡ ಕಾರ್ಯಕ್ರಮ ಮುಂದಿನ ವರ್ಗದ ಆಶ್ರಯದಲ್ಲಿ ನಡೆಸಬೇಕನ್ನುವಂಥ ಒಂದು ಆಶಯ ವ್ಯಕ್ತಪಡಿಸುತ್ತಾ ಎಲ್ಲ ಆಯೋಜಕರಿಗೆ ಧನ್ಯವಾದ. ಮತ್ತು ಮೀಡಿಯಾದವರೆಲ್ಲ, ಮೀಡಿಯಾದವ್ರ ಮೇಲೆ ಭಾಳ ಡಿಪೆಂಡ್ ಅದ. ಏನು ಪರ್ಸೆಪ್ಷನ್ ಆಗ್ತದ ಅದು ಭಾಳ ಇಂಪಾರ್ಟೆಂಟ್ ಅದ. ಅದಕ್ಕಾಗಿ ಎಲ್ಲ ಸಂದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತೀವಿ ಅಂತ ಆಶಯ ವ್ಯಕ್ತಪಡಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.